ಟ್ರಂಪ್ ಡೆಡ್ಲೈನ್ ಅಂತ್ಯಕ್ಕೆ ಕ್ಷಣಗಣನೆ. ಯುದ್ಧ ಮತ್ತಷ್ಟು ಭೀಕರಗೊಳ್ಳುತ್ತಾ ಇಲ್ಲ ಕೊನೆಗಾಣುತ್ತಾ? ಟ್ರಂಪ್ ವಿನಾಶಕಾರಿ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಹೋರ್ಮುಜ್ ಬಳಿಕ ಮತ್ತೊಂದು ಜಲಸಂಧಿ ಬಂದಾಗುತ್ತಾ? ಕಚ್ಚಾ ತೈಲ ಬೆಲೆ ಏರಿಕೆ, ಬ್ಯಾರೆಲ್ಗೆ ಶೇಕಡ 1.4 ಏರಿಕೆ. ಮತ್ತಷ್ಟು ಸುದ್ದಿ ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷ 6ನೇ ವಾರಕ್ಕೆ ಕಾಲಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದ ಕದನ ವಿರಾಮ ಸಮಯ ನಾಳೆಗೆ ಮುಗಿಯಲಿದೆ. 10 ದಿನಗಳ ಕದನ ವಿರಾಮದ ಮೂಲಕ ಟ್ರಂಪ್ ಇರಾನ್ಗೆ ನೀಡಿದ್ದ ಸಮಯ ನಾಳೆಗೆ ಅಂತ್ಯವಾಗ್ತಾ ಇದೆ. ಟೆಹರಾನ್ ಹಾರ್ಮುಜ್ ಜಲಸಂಧಿಯನ್ನು ತೆರೆಯದಿದ್ದರೆ ಅಮೆರಿಕವು ಇರಾನ್ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಮೇಲೆ ದಾಳಿ ಮಾಡಬಹುದು ಮತ್ತು ಅದು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಹುಚ್ಚರೆ ಜಲಸಂಧಿಯನ್ನ ತೆರೆಯಿರಿ, ಇಲ್ಲದಿದ್ರೆ ನೀವು ನರಕಕ್ಕೆ ಹೋಗುತ್ತೀರಿ, ಜಾಗರೂಕರಾಗಿರಿ, ಅಲ್ಲಾಹುವನ್ನ ಪ್ರಾರ್ಥಿಸಿ ಅಂತ ಕಟು ಪದಗಳಲ್ಲಿ ಎಚ್ಚರಿಸಿದರು. ಡೆಡ್ಲೈನ್ ಅಂತ್ಯಗೊಂಡ ಬಳಿಕ ಅಮೆರಿಕದ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1 ಗಂಟೆಗೆ F-15E ಸಿಬ್ಬಂದಿಯನ್ನ ರಕ್ಷಿಸುವ ಕುರಿತು ಹೊಸ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುವುದಾಗಿ ಹೇಳಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ನಿಯಂತ್ರಣ ಹಾಗೂ ಕದನ ವಿರಾಮದ ನಂತರ ದಾಳಿಯ ಬಗ್ಗೆ ಸುಳಿವು ನೀಡಲಿದ್ದಾರೆ. ಅಮೆರಿಕ ಡೆಡ್ಲೈನ್ಗೆ ಇರಾನ್ ಕೂಡ ತನ್ನದೇ ಧಾಟಿಯಲ್ಲಿ ಕೌಂಟರ್ ನೀಡಿದೆ. ಯುದ್ಧದಿಂದಾಗಿರುವ ನಷ್ಟ ಪರಿಹಾರವಿಲ್ಲದೆ ಹಾರ್ಮುಜ್ ಜಲಸಂಧಿ ತೆರೆಯುವ ಮಾತೇ ಇಲ್ಲ ಎಂದು ಅಮೆರಿಕಾಗೆ ಇರಾನ್ ಹೊಸ ಕಂಡೀಷನ್ ಹಾಕಿದೆ. ಒಪ್ಪಂದಕ್ಕೆ ಬನ್ನಿ ಅಥವಾ ಶರಣಾಗಿ, ಇಲ್ಲವಾದಲ್ಲಿ ಮಾರಕ ದಾಳಿ ಎದುರಿಸಬೇಕಾಗುತ್ತದೆ ಎಂಬ ಟ್ರಂಪ್ ಹೊಸ ಬೆದರಿಕೆಗೆ ಜಗ್ಗದ ಇರಾನ್ ಯುದ್ಧದಿಂದಾಗಿರುವ ನಷ್ಟ ತುಂಬಿಕೊಡುವಂತೆ ಷರತ್ತು ವಿಧಿಸುವ ಮೂಲಕ ಟ್ರಂಪ್ ನರಕ ದರ್ಶನದ ಎಚ್ಚರಿಕೆಗೆ ಇರಾನ್ ಪ್ರತ್ಯುತ್ತರ ನೀಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತುಗಳನ್ನು ಕೇಳಿದ್ರೆ ಇಡೀ ಪಶ್ಚಿಮ ಏಷ್ಯಾ ಹೊತ್ತಿ ಉರಿಯಲಿದೆ ಎಂದು ಇರಾನ್ ವಾರ್ನ್ ಮಾಡಿದೆ. ಇಂದು ರಾತ್ರಿಯೊಳಗೆ ಹಾರ್ಮುಜ್ ಜಲಸಂಧಿ ತೆರೆಯಲು ಅಮೆರಿಕ ನೀಡಿರುವ ಡೆಡ್ಲೈನ್ಗೆ ಇರಾನ್ ಡೋಂಟ್ ಕೇರ್ ಎಂದಿದೆ. ಈ ಮಧ್ಯೆ ಹಾರ್ಮುಜ್ ಬಳಿಕ ಮತ್ತೊಂದು ಜಲಸಂಧಿ ಬಂದ್ಗೆ ಮುಂದಾದ ಇರಾನ್ ಎಚ್ಚರಿಕೆ ನೀಡಿದೆ. ಹಾರ್ಮುಜ್ ಮಾದರಿಯಲ್ಲೇ ಬಾಬ್ ಎಲ್ ಮಂದೇಬ್ ಜಲಸಂಧಿ ಬಂದ್ ಮಾಡೋದಾಗಿ ವಾರ್ನ್ ಮಾಡಿದೆ. ಈ ಮೂಲಕ ನಮ್ಮ ಮೇಲೆ ಸವಾರಿ ಮಾಡೋಕೆ ಬಂದ್ರೆ ಹುಷಾರ್ ಎಂದು ಶತ್ರು ರಾಷ್ಟ್ರಗಳಿಗೆ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಘೇರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಮಾತುಕತೆ, ಅಮೆರಿಕ ಡೆಡ್ಲೈನ್, ಇರಾನ್ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮುಂದುವರೆಸಿವೆ. ಇರಾನ್ನ ಟೆಹರಾನ್ನಲ್ಲಿ ಮಿಸೈಲ್ಗಳ ಸುರಿಮಳೆ ನಡೆಸಿದ್ದಾರೆ. ಮಿಸೈಲ್ ದಾಳಿಯಲ್ಲಿ 4 ಬಾಲಕಿಯರು ಮತ್ತು 2 ಬಾಲಕರು ಸೇರಿ 6 ಮಕ್ಕಳು ಸಾವನ್ನಪ್ಪಿದ್ದಾರೆ. ಬಹರಿಸ್ತಾನ್ ಕೌಂಟಿಯ ವಸತಿ ಪ್ರದೇಶದಲ್ಲಿ ದಾಳಿಗೆ 13 ಜನ ಬಲಿಯಾಗಿದ್ದಾರೆ. ಮೆಹರಾಬಾದ್ ವಿಮಾನ ನಿಲ್ದಾಣದ ಸಮೀಪವೂ ದಾಳಿ ನಡೆದಿದೆ. ಲೆಬನಾನ್ ರಾಜಧಾನಿ ಬೈರುತ್ನಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ ನಡೆದಿದ್ದು, ಬೈರುತ್ನ ಪೂರ್ವ ಭಾಗದಲ್ಲಿ ಮಿಸೈಲ್ ದಾಳಿಗೆ 3 ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ ಪ್ರತೀಕಾರದ ದಾಳಿ ನಡೆಸಿದೆ. ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದ್ದು, ಇಸ್ರೇಲ್ನ ಹೈಫಾ ನಗರದಲ್ಲಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಸ್ಫೋಟ ಸಂಭವಿಸಿದೆ. ಹೈಫಾದಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ಹಾನಿಯಾಗಿದೆ. ಈ ಮಧ್ಯೆ ಕತಾರ್, ಟರ್ಕಿ ಮಧ್ಯಸ್ಥಿಕೆ ತಿರಸ್ಕರಿಸಿದ ಇರಾನ್, ಅಮೆರಿಕ ಜೊತೆ ಮಾತುಕತೆ ಅಗತ್ಯವಿಲ್ಲ, ಯಾರ ಮಧ್ಯಸ್ಥಿಕೆಯೂ ಇನ್ನು ಮುಂದೆ ಅಗತ್ಯವಿಲ್ಲ ಎಂದು ಮಧ್ಯಸ್ಥಿಕೆಗೆ ಬಂದ ಕತಾರ್, ಟರ್ಕಿಗೆ ಇರಾನ್ ಸಂದೇಶ ನೀಡಿದೆ. ದಕ್ಷಿಣ ಇಸ್ರೇಲ್ನ ಡಿಮೋನಾ ಪ್ರದೇಶದ ಬಳಿಯ ಪೆಟ್ರೋಕೆಮಿಕಲ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಿದೆ. ಇದರ ಜೊತೆಗೆ ಕುವೈತ್ನ ಬುಬಿಯಾನ್ ದ್ವೀಪದಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳನ್ನು ಡ್ರೋನ್ಗಳ ಮೂಲಕ ಗುರಿಯಾಗಿಸಿಕೊಂಡಿರುವುದಾಗಿ ಇರಾನ್ ಹೇಳಿದೆ. ಹಾರ್ಮುಜ್ ಜಲಸಂಧಿ ತೆರೆಯದಿದ್ದರೆ ಇರಾನಿನ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂಬ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಶೇಕಡ 1.4 ಏರಿಕೆಯಾಗಿ $110.60 ಅಂದ್ರೆ $10,287 ಏರಿಕೆ ಕಂಡಿದ್ರೆ, ಅಮೆರಿಕದ ಕಚ್ಚಾ ತೈಲದ ಬೆಲೆ ಶೇಕಡ 1.8 ಏರಿಕೆಯಾಗಿ $113.60 ಅಂದ್ರೆ $10,568 ತಲುಪಿದೆ. ಇರಾನಿನ ಶತ್ರು ರಾಷ್ಟ್ರಗಳಿಗೆ ತೈಲ ಪೂರೈಕೆ ಮಾರ್ಗ ಬಂದ್ ಮಾಡಿರುವುದರಿಂದ ಜಾಗತಿಕ ಇಂಧನ ಪೂರೈಕೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತ ಸಾಧಿಸಿರುವುದರಿಂದ ಜಾಗತಿಕ ಇಂಧನ ಪೂರೈಕೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇರಾನಿ ಅಧಿಕಾರಿಗಳು ಸದ್ಯ ಜಲಮಾರ್ಗ ತೆರೆಯುವುದಿಲ್ಲ, ಯುದ್ಧ ಹಾನಿಗೆ ಸಂಪೂರ್ಣ ಪರಿಹಾರ ನೀಡುವವರೆಗೆ ಹಾರ್ಮುಜ್ ಜಲಸಂಧಿ ಮುಚ್ಚಲಾಗುವುದು ಎಂದು ಇರಾನಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷ 6ನೇ ವಾರಕ್ಕೆ ಕಾಲಿಟ್ಟಿದೆ. ಯುದ್ಧದ ಪರಿಣಾಮ ಭಾರತದಲ್ಲಿ ಅಡುಗೆ ಅನಿಲ, LPG ಆಟೋ ಗ್ಯಾಸ್ ಅಭಾವ ದಿನೇ ದಿನೇ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆ ಇಂದು ಚಾಲಕರು ಆಹಾರ ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ಸಚಿವ ಮುನಿಯಪ್ಪ, ಕೇಂದ್ರ ಸರ್ಕಾರದಿಂದ ಪ್ರತಿದಿನ ಸುಮಾರು 3,000 ಸಿಲಿಂಡರ್ಗಳನ್ನು ಒದಗಿಸಲಾಗುತ್ತಿದ್ದು, ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ.
ಏಪ್ರಿಲ್ 10ರಂದು ಸಭೆ ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿದ ಸಚಿವ ಮುನಿಯಪ್ಪ ಹೇಳಿಕೆಗೆ ಆಟೋ ಚಾಲಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಉಪಚುನಾವಣೆ ಮುಗಿಯುವವರೆಗೂ ಇವರಿಗೆ ನಮ್ಮ ಕಷ್ಟ ತಿಳಿಯಲ್ಲ. ಸಚಿವರು ಅಸಡ್ಡೆ ಉತ್ತರ ಕೊಟ್ಟು ಹೋಗ್ತಿದ್ದಾರೆ. ಗ್ಯಾಸ್ಗಾಗಿ ನಾವು ರಸ್ತೆಯಲ್ಲಿ ಮಲಗ್ತಾ ಇದ್ದೀವಿ. ನಮ್ಮ ಕಷ್ಟ ಕೇಳೋಕೆ ಸರ್ಕಾರಕ್ಕೆ ಟೈಮ್ ಇಲ್ಲ. ಏಕಾಏಕಿ ಗ್ಯಾಸ್ ದರ ಹೆಚ್ಚು ಮಾಡಿದ್ದಾರೆ. ದರ ಏರಿಕೆಯಾದರೂ ಯಾರು ಬಂಕ್ ಅವರನ್ನ ಕೇಳ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಗ್ಯಾಸ್ ಬಂಕ್ ಅಲ್ಲಿ ಕಾಯುವಂತಾಗಿದೆ. ಗಂಡ ಒಂದು ಬಂಕ್ ಅಲ್ಲಿ ಕಾದ್ರೆ ಹೆಂಡತಿ ಒಂದು ಬಂಕ್ನಲ್ಲಿ ಕಾಯುವಂತೆ ಆಗಿದೆ. ದಯವಿಟ್ಟು ನಮಗೆ LPG ಸಿಗುವಂತೆ ಮಾಡಿ ಎಂದು ಅಳಲು ತೋಡಿಕೊಂಡರು. ಎಷ್ಟು ಸಮಸ್ಯೆ ಅಂತಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ 2 ಅವರ್ ನಿದ್ದೆ ಮಾಡ್ತಿರೋಂಥ ಆಟೋ ಡ್ರೈವರ್ಸ್ ಎಲ್ಲ ಇವತ್ತು ಆಟೋ CNG ಬಂಕಲ್ಲಿ LPG ಬಂಕಲ್ಲಿ ನಿದ್ದೆ ಮಾಡೋ ಥರ ಪೊಸಿಷನ್ ಬಂದು ನಿಂತಿದೆ. ಒಂದು ಎಷ್ಟೋ ಫ್ಯಾಮಿಲಿಗಳೆಲ್ಲ ಬೀದಿಗೆ ಬಂದು ನಿಂತ್ಕೊಳ್ಳೋಂಥ ಪೊಸಿಷನ್ಗೆ ಇವತ್ತು ಬಂದು ನಿಂತಿದೆ ಸರ್. ಇವತ್ತು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 2 ಕಿಲೋಮೀಟರ್ 3 ಕಿಲೋಮೀಟರ್ ನಿಂತಿರ್ತೀವಿ. ಇನ್ನೇನು ಗ್ಯಾಸ್ ಬಂಕ್ ಹತ್ರ ಹೋದಾಗ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಈಗ ಮತ್ತೆ ಅಲ್ಲಿ ಸಮಸ್ಯೆ ಆದಾಗ ಬೇರೆ ಕಡೆ ಹೋಗೋಣ ಅಂತಂದರೆ ಎಲ್ಲ ಕಡೆನೂ ಗ್ಯಾಸ್ ಸಮಸ್ಯೆ ಆಗ್ತಾ ಇದರಿಂದ ನಮ್ಮ ಸಚಿವರಾದರು ಸ್ವಲ್ಪ ಏನಾರ ಒಂಚೂರು ನಮಗೆ ಗ್ಯಾಸ್ಗೆ ಒಂಚೂರು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಆಟೋ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನಲ್ಲಿ 70% ರಿಂದ 80% ಖಾಸಗಿ ಬಂಕ್ಗಳು ಕ್ಲೋಸ್ ಆಗಿವೆ. ಕಂಠೀರವ ಸ್ಟುಡಿಯೋ ರಸ್ತೆಯ ಗ್ಯಾಸ್ ಬಂಕ್ನಲ್ಲಿ ಎರಡೂ ಕಡೆಯ ರಸ್ತೆಯಲ್ಲೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಬೆಳಗಿನಿಂದಲೂ ಆಟೋ ಚಾಲಕರು ಕ್ಯೂನಲ್ಲಿ ಕಾಯುತ್ತಿದ್ದಾರೆ. ಗ್ಯಾಸ್ಗಾಗಿ ಬಂಕ್ನಲ್ಲಿ ಆಟೋ ಚಾಲಕರು ಮಲಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಕಂಠೀರವ ಸ್ಟುಡಿಯೋ ಬಳಿದೀವಿ. ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಬಂಕ್ನ ಎರಡೂ ಭಾಗದಲ್ಲೂ ಕೂಡ ಲಾಂಗ್ ಕ್ಯೂ ಇದೆ. ಬೆಳಗ್ಗಿನ ಜಾವದಿಂದ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಬರೇ ಆಟೋ ಕ್ಯೂಗಳೇ ಕಾಣಿಸುತ್ತೆ. ಬಹುಶಃ ಇವರು ಕೆಲವೊಂದಿಷ್ಟು ಜನ ಆಟೋ ಚಾಲಕರು ರಾತ್ರಿಯೇ ಬಂದಿದ್ದಾರೆ ಅಂತ ಏನೋ ಅನ್ನಿಸ್ತಾ ಇದೆ. ಸೊ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ಯೂ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಅಂದರೆ ಇದು ಕಿಲೋಮೀಟರ್ ಗಟ್ಟಲೆ ಒಂದು ಬಂಕ್ ಇದೆ ಇಲ್ಲಿ, ಖಾಸಗಿ ಬಂಕ್. ಸೊ ಅಲ್ಲಿ ಎರಡೂ ಭಾಗದಲ್ಲೂ ಕೂಡ ಇನ್ನೊಂದು ಕಡೆ ಲೈನ್ ಇದೆ, ಅದು ಕೂಡ ಇಷ್ಟೇ ಮಟ್ಟಿಗೆ ಕ್ಯೂ ಇದೆ. ಬಹುಶಃ ಇವರಿಗೆ ಇವತ್ತು ಸಿಗುತ್ತೋ ಇಲ್ವೋ ಅನ್ನುವಂತಹ ಗ್ಯಾರಂಟಿನೂ ಕೂಡ ಇಲ್ಲ. ಬಟ್ ಕ್ಯೂನಲ್ಲಿ ಕಾಯಲೇಬೇಕು, ಯಾಕಂದರೆ ಬಹುತೇಕರು ಅನಿವಾರ್ಯವಾಗಿ ಗ್ಯಾಸ್ ಖಾಲಿ ಆಗಿರುತ್ತೆ, ಅಲ್ಲಲ್ಲೇ ಖಾಲಿ ಆಗಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ, ತಳ್ಕೊಂಡೇ ಓಡಾಡಬೇಕು. ಒಂದೆಡೆ ಗಂಟೆಗಟ್ಟಲೆ ಕಾದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಸ್ಟಾಕ್ ಬಂದಾಗ ಖಾಸಗಿ ಬಂಕ್ ಒಂದರಲ್ಲಿ ಏಕಾಏಕಿ ₹30 ದರ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಆಟೋ ಚಾಲಕರು ಹಾಗೂ ಗ್ಯಾಸ್ ಬಂಕ್ ಸಿಬ್ಬಂದಿ ನಡುವೆ ವಾಗ್ವಾದ ನಡೆಯಿತು. ಖಾಸಗಿ ಕಂಪನಿಯ ಉಳಿದ ಬಂಕ್ಗಳಲ್ಲಿ ₹90 ಇದೆ, ಆದರೆ ಈ ಬಂಕ್ನಲ್ಲಿ ಮಾತ್ರ 1 ಲೀಟರ್ಗೆ ₹120 ವಸೂಲಿ ಮಾಡುತ್ತಿದ್ದಾರೆ ಎಂದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು, ಸರ್ಕಾರ ಏನ್ ಮಾಡ್ತಿದೆ ಎಂದು ಬೇಸರ ಹೊರಹಾಕಿದ್ರು. ಬಂಕ್ ಮಾಲೀಕರನ್ನ ಕರೆಸುವಂತೆ ಒತ್ತಾಯಿಸಿದ್ರು. ದೆಹಲಿ ವಿಧಾನಸೌಧದಲ್ಲಿಂದು ಭದ್ರತಾ ಲೋಪ ಕಂಡು ಬಂದಿದೆ. ಇಂದು ಮಧ್ಯಾಹ್ನದ ವೇಳೆಗೆ ವೇಗವಾಗಿ ವಿಧಾನಸೌಧ ಆವರಣಕ್ಕೆ ಬಂದ ಕಾರು ಬ್ಯಾರಿಕೇಡ್ಗಳಿಗೆ ಡಿಕ್ಕಿ ಹೊಡೆದು ಒಳನುಗ್ಗಿದೆ. ಸ್ಥಳದಲ್ಲಿದ್ದ ಅಧಿಕಾರಿಗಳು ವಾಹನವನ್ನ ತಡೆಯಲು ಪ್ರಯತ್ನಿಸಿದ್ದಾರೆ. ಆದರೆ ಆವರಣದೊಳಗೆ ನುಗ್ಗಿದ ಉತ್ತರ ಪ್ರದೇಶ ನೋಂದಾಯಿತ ಅಪರಿಚಿತ ಕಾರು ಸ್ಪೀಕರ್ ಕಾರಿನ ಮೇಲೆ ಇಂಕ್ ಅನ್ನ ಎರಚಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪೊಲೀಸ್ ತಂಡಗಳು ಕಾರನ್ನ ಪತ್ತೆ ಹಚ್ಚಲು ಮತ್ತು ಚಾಲಕನನ್ನ ಗುರುತಿಸಲು ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ದಾರೆ. ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯ ನಂತರ ವಿಧಾನಸಭೆಯ ಸುತ್ತಲಿನ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ ಮತ್ತು ಈ ಕೃತ್ಯವು ಉದ್ದೇಶಪೂರ್ವಕವಾಗಿಯೇ ಅಥವಾ ಅಜಾಗರೂಕ ಚಾಲನೆಯ ಪ್ರಕರಣವೇ ಅಂತ ನಿರ್ಧರಿಸಲು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ತಡರಾತ್ರಿ ಯುವತಿಯೊಬ್ಬಳ ಸುರಕ್ಷತೆಗೆ ಬಿಎಂಟಿಸಿ ಸಿಬ್ಬಂದಿ ಮತ್ತು ರ್ಯಾಪಿಡೋ ಚಾಲಕ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದಾರೆ. ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಯುವತಿಯೊಬ್ಬಳು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಾಡುಗೋಡಿಗೆ ಬಿಎಂಟಿಸಿ ಬಸ್ನಲ್ಲಿ ಬಂದಿದ್ದಾಳೆ. ಕತ್ತಲು ಮತ್ತು ನಿರ್ಜನ ಪ್ರದೇಶವಾಗಿದ್ದರಿಂದ ಆಕೆಗೆ ಕ್ಯಾಬ್ ಬುಕ್ ಮಾಡಿದ್ರು, ಕ್ಯಾಬ್ ಬುಕ್ ಆಗಿಲ್ಲ. ಈ ವೇಳೆ ಬಸ್ನಿಂದ ಯುವತಿಯನ್ನ ಇಳಿಸಿದ ಬಳಿಕವೂ ಆಕೆ ಒಬ್ಬಳೇ ಇದ್ದ ಕಾರಣ ಬಿಎಂಟಿಸಿ ಸಿಬ್ಬಂದಿ ಆಕೆಗಾಗಿ ಅದೇ ಜಾಗದಲ್ಲಿ ಕಾದಿದ್ದಾರೆ. ಬಳಿಕ ಈ ವೇಳೆ ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ರ್ಯಾಪಿಡೋ ಚಾಲಕ ಒಬ್ಬ ಯುವತಿ ಪರಿಸ್ಥಿತಿ ಕಂಡು ಸಹಾಯಕ್ಕೆ ಧಾವಿಸಿದ್ದಾನೆ. ಬಳಿಕ ಬಿಎಂಟಿಸಿ ಸಿಬ್ಬಂದಿ ವಿಚಾರಿಸಿಕೊಂಡು ಯುವತಿಯನ್ನ ಆತನೊಂದಿಗೆ ಸುರಕ್ಷಿತವಾಗಿ ಕಳುಹಿಸಿದ್ದಾರೆ. ಯುವತಿಯನ್ನ ಮನೆಗೆ ಸುರಕ್ಷಿತವಾಗಿ ತಲುಪಿಸಿದ ರ್ಯಾಪಿಡೋ ಚಾಲಕ ಕೂಡ ಯಾವುದೇ ಹಣ ಪಡೆಯದೆ ಸುರಕ್ಷಿತವಾಗಿ ಯುವತಿಯನ್ನ ಮನೆಗೆ ತಲುಪಿಸಿ ಜವಾಬ್ದಾರಿ ತೋರಿಸಿದ್ದಾನೆ. ಘಟನೆ ಬಗ್ಗೆ ಯುವತಿ ಐಶ್ವರ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರ ಹಂಚಿಕೊಂಡು ಬೆಂಗಳೂರು ಸುರಕ್ಷಿತ ಸ್ಥಳ ಎಂದು ಹೇಳಿ ಬಿಎಂಟಿಸಿ ಸಿಬ್ಬಂದಿ ಹಾಗೂ ರ್ಯಾಪಿಡೋ ಚಾಲಕನಿಗೆ ಧನ್ಯವಾದ ತಿಳಿಸಿದ್ದಾರೆ. Best thing happened today. So I just reached Bangalore. Airport से काडुगोडी पहुंची मैं. Then I got down at काडुगोडी. तो वहाँ पे when I got down, जो बस वाले भैया थे, he stayed with me till I got my cab. Unfortunately, it's 3 AM and I couldn't get any cab. But then there was this one Rapido वाले भैया जिन्होंने मुझे बोला कि he'll drop me, and I asked him कि ठीक है, how much will he charge? He's like, it's okay, you sit, you just put the map. And that made me feel so safe at 3 AM in a completely new city. It made me happy.